ಇಲ್ಲಿ ದೋಣಿ ನಡೆಸಿ ಜನರನ್ನು ಆತ ಕಡೆ ಸಾಗಿಸೋದು ಅಂತ ಹೇಳಿದ್ರೆ ಇನ್ನೊಂದು ಜಗತ್ತನ್ನು ತೆರೆಯುವಂಥ ಒಂದು ವ್ಯಕ್ತಿತ್ವ. ಈ ಅರಿವಿನ ವಿಸ್ತಾರ ಆಗಬೇಕಂತ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಲ್ವಾ. ಎಲ್ಲರಿಗೂ ನಮಸ್ಕಾರ. ನಿಜಶರಣ ಅಂಬಿಗರ ಚೌಡಯ್ಯನವರ ವಿಚಾರ ವಿನಿಮಯ ವಿಡಿಯೋ ಸರಣಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಡೊಮಿನಿಕ್ ಅವರು ನಮ್ಮೊಂದಿಗಿದ್ದಾರೆ. ಸ್ವಾಗತ ಸರ್. ನಿಮ್ಮಿಂದ ತಿಳಿಯಲು ತುಂಬ ಇದೆ ಹಾಗೂ ಕುತೂಹಲ ನಮಗೆ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತದೆ ಹಾಗೂ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ನಾವು ಹೆಚ್ಚು ತಿಳಿಯಬಹುದೆಂದು ನಾನು ಭಾವಿಸಿದ್ದೇನೆ. ಆದ ಕಾರಣ ಇಂದಿನ ಸಂಚಿಕೆಯನ್ನು ನಾವು ಪ್ರಶ್ನೆಗಳೊಂದಿಗೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಎಷ್ಟು ಮುಖ್ಯ? ಸಾಹಿತ್ಯ ಅಂತ ಹೇಳಿದ ತಕ್ಷಣ ಅದು ನಿಮ್ಮ ಬದುಕುಗಳ ವಿಸ್ತಾರ ಆಗಬೇಕು. ಅದನ್ನು ಬಿಟ್ಟು ಹೊರಗಡೆ ಮಾತ್ರ ಅದು ಪ್ರಕಟಣೆಗೊಂಡಂಥ ಅಥವಾ ಮುದ್ರಣಗೊಂಡಂಥ ಪಠ್ಯ ಅಂತ ಹೇಳಿದರೆ ನಾನಂತೂ ಅದನ್ನು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಖಚಿತತೆ ಕೊಡಬೇಕು. ಖಚಿತತೆ ನಾವೊಂದು ವಚನದ ಮೂಲಕನೇ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. 11ನೇ ಶತಮಾನದಲ್ಲೇ ನಮ್ಮ ಜೇಡ್ರ ದಾಸಿಮಯ್ಯ ಅಂತ ಒಬ್ಬ ಶರಣ, ಆತ ಒಂದು ವಚನವನ್ನು ಹೀಗೆ ಹೇಳ್ತಾನೆ: ಹಸಿವೆಂಬ ಹೆಬ್ಬಾವು ಬಂದು ಬಸಿರ ಹಿಂಡಿದಡೆ ವಿಷ ಏರುವುದಯ ಅಪಾದ ಮಸ್ತಕಕ್ಕೆ, ಆ ವಿಷವ ಇಳುಹೊನೆ ಕಾಣೋ ಗಾರುಡಿಗ ರಾಮನಾಥ ಅಂತ. ನನಗೆ ಒಂದು ದೊಡ್ಡ ಪ್ರಶ್ನೆ ಅಥವಾ ಸವಾಲು ಇಲ್ಲಿ ಎದುರಾಗೋದು ಅಂದರೆ, ಆಧುನಿಕ ಕಾಲದ ಸಾಹಿತ್ಯನ ಒಂದು ಶಿಸ್ತನ್ನು ನಾವು ನಮ್ಮ ಹಿಂದಿನ 12ನೇ ಶತಮಾನಕ್ಕೆ ಕೊಂಡೋಗಿ ಆ ವಚನಗಳನ್ನ ಸಾಹಿತ್ಯ ಅಂತ ಹೇಳೋದ್ರಲ್ಲಿ ನನಗೆ ಅಷ್ಟೇನು ಅರ್ಥಪೂರ್ಣ ಅಂತ ಅನಿಸೋದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಜೇಡ್ರ ದಾಸಿಮಯ್ಯ ಒಬ್ಬ ನೇಯ್ಗೆ ಸಮುದಾಯಕ್ಕೆ ಸೇರಿದವನು. ಅವನು ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಸಿವು ಅನ್ನೋದು ಕಾಡಲಿಕ್ಕೆ ಶುರು ಮಾಡ್ತು, ಆ ಸಮುದಾಯಗಳಿಗೆ ಆ ರೀತಿ ಯಾಕೆ ಕಾಡಲಿಕ್ಕೆ ಶುರು ಮಾಡ್ತು ಅಂತ ಹೇಳುವಾಗ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ಇವರೆಲ್ಲ ಶರಣರು. ಹೌದು, ಶರಣರು ಅಂದರೆ ಏನು? 10ನೇ ಶತಮಾನದ ಕೊನೆ ಮತ್ತು 11ನೇ ಶತಮಾನದ ಆರಂಭದಷ್ಟೊತ್ತಿಗೆ ನಮ್ಮ ಜೈನ ಸಮುದಾಯ ಕನ್ನಡ ಜಗತ್ತನ್ನು, ಕನ್ನಡ ಬರಹಗಳನ್ನು, ಕನ್ನಡ ಸಮುದಾಯಗಳನ್ನ ಕಟ್ಟಿ ಬೆಳೆಸದ್ದು ಹೌದು. ಆದರೆ ಅಲ್ಲಿ ಒಂದು ದೊಡ್ಡ ಪಲ್ಲಟಗಳಾಗ್ತವೆ. ಅವರು ಮರ್ಚೆಂಟೈಲ್ ಕ್ಲಾಸ್, ವಾಣಿಜ್ಯ ವ್ಯವಹಾರಗಳಿಗೆ ಒತ್ತು ಕೊಡ್ತಾ ಜನ ಸಮುದಾಯಗಳಿಂದ ದೂರ ಸರ್ಕೊಳ್ಳುವ ಒಂದು ನೆಲೆಗಳನ್ನ ಕಾಣ್ತಾ ಇರ್ತೀವಿ. ಅಂಥ ಸಮಯದಲ್ಲಿ 11ನೇ ಶತಮಾನದ ಕೊನೆ ಅಷ್ಟೊತ್ತಿಗೆ ತೆಲುಗು ಬೊಮ್ಮಯ್ಯ, ಕೆಂಡಗುಳಿ, ಕೇಶರಾಜ, ಜೇಡ್ರ ದಾಸಿಮಯ್ಯ ಮುಂತಾದವರು ಏನು ಮಾಡ್ತಾರೆ, ಈ ಶಿವಾನುಭವ ಮಂಟಪದ ವಚನ ಕ್ರಾಂತಿಗೆ ಅವರು ನಾಂದಿಯನ್ನು ಹಾಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಕರಕುಶಲಕರ್ಮಿಗಳು. ಈಗ ಜೇಡ್ರ ದಾಸಿಮಯ್ಯ ಅಂತ ಹೇಳೋನು ಅಥವಾ ಅಂಬಿಗರ ಚೌಡಯ್ಯ ಅನ್ನೋರು ಅವರು ಕರಕುಶಲಕರ್ಮಿಗಳು. ಒಬ್ಬರು ದೋಣಿ ನಡೆಸೋರಾದರೆ ಇನ್ನೊಬ್ಬ ನೇಯ್ಗೆ ಸಮುದಾಯದಲ್ಲಿದ್ದವನು. ಈಗ 12ನೇ ಶತಮಾನದಷ್ಟೊತ್ತಿಗೆ ಇಂಥ ವಚನಗಳು ನೂರಾರು ರೀತಿಯಲ್ಲಿ ಜನ ಬದುಕಲ್ಲಿ ಕಾಣಿಸ್ಕೊಳ್ತವೆ ಅಂತ ಹೇಳಿದ್ರೆ, ಆವತ್ತಿನ ಹಸಿವನ್ನು ಜನರು ಅದರಲ್ಲೂ ಕರಕುಶಲಕರ್ಮಿಗಳು ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಬರ್ತಾರೆ. ಆ ಹಸಿವನ್ನು ನೀಗಿಸಿಕೊಳ್ಳುವ ಬಗೆ, ಆ ಹಸಿವನ್ನು ನೀಗಿಸಿಕೊಳ್ಳುವಾಗ ಅದಕ್ಕೆ ಕಾರಣೀಭೂತರಾಗಿರುವಂಥ ಸಂಗತಿಗಳನ್ನ ನಿರಾಕರಿಸಿ ಆ ಸಮುದಾಯದೊಳಗಡೆ ಚೈತನ್ಯವನ್ನು ಮತ್ತೆ ಕಟ್ಟುವ ಸಲುವಾಗಿ ಈ ವಚನಗಳು ಹುಟ್ಕೊಂಡು ಹೌದು. ಹಾಗಾಗಿ ಇಂಥ ಹಸಿವನ್ನು ನೀಗಿಸುವವನೇ ನಿಜವಾದ ಗಾರುಡಿಗ, ಅವನು ರಾಮನಾಥ ಅಂತ ಅಂಕಿತನಾಮ ಇಟ್ಕೊಂಡು ಅವನು ಜೇಡ್ರ ದಾಸಿಮಯ್ಯ ಹೇಳುವಾಗ, ನಮ್ಮ ಅಂಬಿಗರ ಚೌಡಯ್ಯ ಅದೇ 12ನೇ ಶತಮಾನದ ಆರಂಭದಷ್ಟಕ್ಕೆ ಈ ಶರಣರು ಹಾಕಿಕೊಟ್ಟಂಥ ಕಾಯಕ ತತ್ವ, ಆ್ಯಕ್ಚುಲಿ ಕಾಯಕ ತತ್ವ ಅಂತ ಹೇಳಿದ ತಕ್ಷಣ ಅದು ಇನ್ನೊಂದು ಕಡೆ ಹೋಗ್ತಾ ಇರ್ತದೆ. ಅದರಿಂದ ನನ್ನ ಗಮನ ಇರುವಂಥದ್ದು ವಚನ ಚಳುವಳಿ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಬದುಕಿನ ವಿನ್ಯಾಸವನ್ನು ಅದು ಕಟ್ಟಿಕೊಡ್ತಾ ಹೋಗ್ತಾ ಇರ್ತದೆ. ಹಾಗೆ ಒಂದು ಆರ್ಥಿಕತೆಯನ್ನು ಅದು ಕಟ್ಟಿಕೊಡ್ತಾ ಹೋಗ್ತಾ ಇರ್ತದೆ. ಹಾಗೆ ಒಂದು ಸಂತೆಯ ಕಲ್ಪನೆಯನ್ನು ಪುನರ್ಜೀವಗೊಳಿಸ್ತಾ ಹೋಗ್ತಾ ಇರ್ತದೆ. ಇವತ್ತು 4 ದಾರಿಗಳು ಕೂಡೋ ಕಡೆಯೆಲ್ಲ ಜನರಿಗೋಸ್ಕರ, ರೈತಾಪಿ ಸಮುದಾಯಗಳಿಗೋಸ್ಕರ ಸಂತೆಗಳು ನಡೀತಾ ಇರ್ತವೆ. ಅಂತಹ ಸಂತೆಗಳ ವಿನ್ಯಾಸವನ್ನು ಈ 12ನೇ ಶತಮಾನದ ವಚನ ಚಳವಳಿ ಆರಂಭಿಸ್ತು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಹಾಗಾಗಿ ಅದರಲ್ಲಿ ಇವತ್ತು ತುಂಬ ಮುಖ್ಯವಾಗಿ ಅಂಬಿಗರ ಚೌಡಯ್ಯನ ಬಗ್ಗೆ ಮಾತಾಡೋದಕ್ಕಂತೂ ನನಗಂತೂ
ತುಂಬ ಸಂತಸ, ಆನಂದ. ಮುಂದಿನ ಪ್ರಶ್ನೆ ನಮಗೆ ವಚನಗಾರ ಅಂಬಿಗರ ಚೌಡಯ್ಯನವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ನಾನು ಹೇಳ್ದೆ ಅಲ್ವಾ, ತಳ ಸಮುದಾಯಗಳಿಗೆ ಒಂದು ದಿಕ್ಸೂಚಿ ಆಗುವಂಥ ಒಂದು ಸಂದರ್ಭ 12ನೇ ಶತಮಾನದ ವಚನ ಚಳವಳಿಯಲ್ಲೇ ಕಾಣಿಸ್ಕೊಳ್ತದೆ. ಹಾಗಾಗಿ ಅಂಬಿಗರ ಚೌಡಯ್ಯ ತುಂಬ ತಳಮಟ್ಟದಲ್ಲಿ ಬಂದಿರುವಂಥವನು. ಹಾಗಾಗಿ ಬೆಸ್ತರ ಕುಟುಂಬ ಅಥವಾ ಅದರಲ್ಲೂ ದೋಣಿ ನಡೆಸಿ ಜನರನ್ನು ಇನ್ನೊಂದು ಕಡೆ ದಾಟಿಸುವಂಥ ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ದೋಣಿ ನಡೆಸಿ ಜನರನ್ನು ಆತ ಕಡೆ ಸಾಗಿಸೋದು ಅಂತ ಹೇಳಿದ್ರೆ ಇನ್ನೊಂದು ಜಗತ್ತನ್ನು ತೆರೆಯುವಂಥ ಒಂದು ವ್ಯಕ್ತಿತ್ವ. ಅಂತಹ ಕಾಯಕವನ್ನು ಕೈಗೊಂಡಂಥ ಅಂಬಿಗರ ಚೌಡಯ್ಯ ನನಗಂತೂ ಇವತ್ತಿನ ಸಂದರ್ಭದಲ್ಲಿ ಗ್ರೇಟ್ ಅಂತ ಅನ್ನಿಸ್ತದೆ. ಯಾವುದೇ ಇಂಡಸ್ಟ್ರಿಯಲಿಸ್ಟಿಗಂತೂ ಹೆಚ್ಚು ದೊಡ್ಡ ವ್ಯಕ್ತಿತ್ವ ಈತ ಅಂತ ಅನ್ನಿಸ್ತಾ ಇರ್ತದೆ. ಅದರಲ್ಲೂ ನಮ್ಮ ತಳ ಸಮುದಾಯದ ಜಗತ್ತಿಗೆ, ಅಂಬಿಗರಿಗೆ ಈತ ಒಂದು ಭವಿಷ್ಯದ ದಿಕ್ಸೂಚಿ ಅಂತ ನನಗೆ ಅನ್ನಿಸ್ತಾ ಇರ್ತದೆ. ಮುಂದಿನ ಪ್ರಶ್ನೆ, ನಿಮ್ಮ ಪ್ರಕಾರ ವಚನ ಎಂದರೇನು? ವಚನ ಸಾಹಿತ್ಯ, ಈಗ ಕವನಗಳು, ಬರವಣಿಗೆಯಲ್ಲಿರುವ ಶೈಲಿಗಳಲ್ಲಿ ವಚನ ಎಂದರೆ ಏನು? ತುಂಬ ಮುಖ್ಯವಾದ ಪ್ರಶ್ನೆ. ವಾಚಿಸು ಅಂತ ಹೇಳಿದ್ರೆ ಓದೋದು, ವಾಚನ ಅಂತ ಹೇಳಿದ್ರೆ ನುಡಿಯೋದು. ಓದೋದು ಅಂತ ಹೇಳಿದ್ರೆ ಅಕ್ಷರಗಳನ್ನ ಓದೋದಲ್ಲ, ಜನರಿಗೆ ಕೇಳಿಸುವಂತೆ ಜೋರಿಗೆ ಓದುವುದು, ಅಧ್ಯಯನಕ್ಕೊಳಪಡಿಸೋದು. ಸೊ ಹೀಗಿರುವಾಗ ವಚನಗಳನ್ನ ನಾವು ಸಾಹಿತ್ಯದ ಶಿಸ್ತಿನಿಂದ ನೋಡುವ ಪರಿಪಾಠ ಬೆಳೆಸ್ಕೊಂಡಿದ್ದೀವಿ ಇಲ್ಲ. ಅದ್ರ ಬದಲು ಜನರು ತಮ್ಮ ದುಡಿಮೆಯಲ್ಲಿ ತೊಡ್ಕೊಂಡು ಆ ದುಡಿಮೆಯ ವಿನ್ಯಾಸವನ್ನು ಅವರು ಕಂಡುಕೊಳ್ಳುವ ಬಗೆ ಅದನ್ನು ಮಾತಾಗಿಸಿದ್ರು. ಆ ದುಡಿಮೆ ಕಾಯಕದಲ್ಲಿ ನಿರತ ಆಗ್ತಾ ಇರುವಾಗಲೇ ಆ ದುಡಿಮೆಯ ಅನುಭವಗಳನ್ನ, ಆ ದುಡಿಮೆಯ ತಾಕತ್ತನ್ನು, ಆ ದುಡಿಮೆ ಕಟ್ಟಿಕೊಡುವಂಥ ವ್ಯಕ್ತಿತ್ವದ ವಿಸ್ತಾರವನ್ನು ಅವರು ಈ ಮಾತುಗಳಲ್ಲಿ ಹಿಡಿದು ಬಾಯಿ ತೆರೆದ ತಕ್ಷಣ ಅದು ಸೊಲ್ಲಾಗುತ್ತೆ, ಅದು ಮಾತಾಗುತ್ತೆ, ಅದು ವಚನ ಆಗುತ್ತೆ. ಹಾಗೆ ವಚನ ಮಾತಾಡಿದ ತಕ್ಷಣವೇ ದನಿಯಾಗಿ ಜನ ಅದನ್ನು ಕೇಳಿಸ್ಕೊಳ್ತಾರೆ. ಇದು ಒಟ್ಟಿಗೆ ನಾನು ಇವನ್ನ ವಚನ ಅಂತ ಕರಿತೀನಿ. ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದ ಅವಶ್ಯಕತೆ ಇದೆ ಅಥವಾ ಅದು ಎಷ್ಟು ಅವಶ್ಯಕತೆ ಇದೆ? ವಚನ ಸಾಹಿತ್ಯದ ಅವಶ್ಯಕತೆಯ ಬಗ್ಗೆ ತಿಳಿಸಿ. ವಚನಗಳನ್ನ ಬಿಟ್ಟು ನಾನು ನೀವು ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ವೇದಗಳು ತುಂಬ ಮುಖ್ಯ ಅಂತ ಹೇಳ್ತಾರೆ. ಬಟ್ ಈ ವಚನಗಳು ಏನು ಮಾಡಿಬಿಡ್ತವೆ, ನನ್ನ ದಿನನಿತ್ಯ ಜಂಜಾಟಗಳಲ್ಲಿ ಸಿಕ್ಕಿ ನರಳುವಾಗ, ನನ್ನ ದುಡಿಮೆಯನ್ನೇ ಕಳೆದುಕೊಳ್ತಾ ಇರುವಾಗ, ಅದಕ್ಕೆ ಪ್ರತಿಫಲ ಇಲ್ಲದಂತೆ ಆಗ್ತಾ ಇರುವಾಗ ನನಗೆ ಅದೊಂದು ನೈತಿಕ ತಾಕತ್ತಾಗಿ, ಒಂದು ಚಿಮ್ಮು ಅಲೆಗೆಯಾಗಿ, ಮೋಟಿವ್ ಫ್ಯಾಕ್ಟರಾಗಿ ಇವತ್ತು ವಚನಗಳು ನಮ್ಮ ಎಲ್ಲ ಜನರಲ್ಲೂ, ಅದು ಅನಕ್ಷರಸ್ಥರಿರಲಿ ಅಕ್ಷರಸ್ಥರಿರಲಿ ಎಲ್ಲರೂ ಒಳಗೊಳ್ಳುವಂಥ ಒಂದು ಮಹಾನ್ ನೈತಿಕ ತಾಕತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಚನ ಸಾಹಿತ್ಯದಲ್ಲಿ ಹಲವಾರು ವಚನಗಾರರಿದ್ದರು. ಸೊ ಅದರಲ್ಲಿ ಪ್ರಮುಖರನ್ನು ಹೊರತುಪಡಿಸಿ ಸರ್ವರನ್ನು ಸಮಾನ ದೃಷ್ಟಿಯಿಂದ ನೋಡಿ ತಿಳಿದು ಅವರನ್ನು ಅರಿಯುವ ಅವಶ್ಯಕತೆ ಇದೆಯೇ? ಖಂಡಿತವಾಗಿಯೂ ಹೌದು. ನನಗೆ ಬಸವಣ್ಣನ ಒಂದು ವಚನ ನೆನಪಾಗ್ತದೆ. ಇವನ ಆರೆಂದು ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆ ಮಗನೆಂದೆನಿಸಯ್ಯ ಅಂತ ಹೇಳ್ತಾರಲ್ವ. ಆ ಕೂಡಲ ಸಂಗಮ ಅನ್ನೋದೇ ಇನ್ಕ್ಲೂಸಿವ್ ಪಾಲಿಟಿ, ಒಳಗೊಳ್ಳುವ ಒಂದು ನಡೆ. ಹಾಗಾಗಿ ಈ ಒಳಗೊಳ್ಳುವ ಒಂದು ನಡೆ ನುಡಿಯಾದಾಗ ಅದು ನೆಲ ಗುರುತೂ ಹೌದು, ನುಡಿ ಗುರುತೂ ಹೌದು, ನಮ್ಮ ಗುರುತೂ ಹೌದು. ಸೊ ಹಾಗಾಗಿ ಇದು ಅರಿವನ್ನು ಕಟ್ಟುವಂಥದ್ದು, ಅರಿವಿನ ವಿಸ್ತಾರಕ್ಕೆ ದಾರಿ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಅಂಬಿಗರ ಚೌಡಯ್ಯ ಎಂದೇ ಒಂದು ವಚನ ನನ್ನ ಎದುರಿಗೆ ಇಲ್ಲೇ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಓದ್ಬಿಟ್ಟು ಆನಂತರ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ನಿಸ್ತದೆ. ಅರಿವಿನ ಪಥವನ್ನರಿಯದಿರ್ದೆಡೆ ಮುಂದೆ ಹೆರರಿಗೆ ದೀಕ್ಷೆಯ ಮಾಡಲೇಕೆ, ತೊರೆಯಲದವನ ನೀಸಲರಿಯದವ ತೆಗೆಯ ಹೋದಂತಾಯಿತೆಂದ ಅಂಬಿಗರ ಚೌಡಯ್ಯ. ಇಲ್ಲಿ ಅರಿವು, ನಾವು ತಿಳುವಳಿಕೆಯನ್ನು ಹೇಳುವಾಗ ನಾವು ಏನನ್ನು ಹೇಗೆ ನೋಡ್ಕೋಬೇಕು, ನನ್ನ ನಡೆನುಡಿಯಲ್ಲಿರುವ ದ್ವಂದ್ವವನ್ನು ನಾನು ಕಳ್ಕೊಳ್ಳಿಲ್ಲ ಅಂದರೆ ಸೀದಾ ಸಾದಾ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿ ಯಾರಿಗೆ ಅನುವಾಗ್ತೀನಿ, ನಾನು ಹೇಳುವಂಥ ಅರಿವು ಯಾರಿಗೆ, ಅದು ನನ್ನ ವಿಸ್ತಾರನೂ ಒಟ್ಟಿಗೆ ಈ ಅರಿವಿನ ವಿಸ್ತಾರ ಆಗಬೇಕಂತ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಲ್ವ. ಹಾಗೆ ಹೇಳ್ತಾ
ಆ ಹೊಣೆಗಾರಿಕೆಯನ್ನು ಹೊತ್ತಿರುವ ವ್ಯಕ್ತಿ ಮೊದಲು ತಾನು ತನ್ನ ಅರಿವನ್ನು ಪಡ್ಕೋಬೇಕಲ್ವ. ಅದು ಪಡ್ಕೊಳ್ದಿರೇ ಇನ್ನೊಬ್ಬರಿಗೆ ನಾನು ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಹೊರಟ್ರೆ ಅದೆಲ್ಲೋ ಬೂಟಾಟಿಕೆ ಆಗುತ್ತೆ ಅಂತ ಈ ವಚನ ತುಂಬ ಸೂಕ್ಷ್ಮವಾಗಿ ಸೂಚಿಸ್ತಾ ಇರ್ತದೆ. ಮುಂದಿನ ಪ್ರಶ್ನೆ, ವಚನಗಾರರನ್ನು ಮನುಷ್ಯರಂತೆ ಕಾಣಬೇಕು ಅಥವಾ ಅವರನ್ನು ದೈವೀಕರಿಸಿ ದೇವರಂತೆ ಕಾಣಬೇಕು? ಈ ಪ್ರಶ್ನೆಗೆ ವಚನಗಾರರ ವಚನಗಳನ್ನು ಓದದೆ ಬರೀ ಅವರನ್ನು ದೈವೀಕರಿಸಿ ಅವರನ್ನು ಒಂದು ದೇವರಂತೆ ಭಾವಿಸುವ ಈ ಮನೋಭಾವದ ಬಗ್ಗೆ ನಿಮ್ಮ ವಿಚಾರಗಳು? ಇದು ಇನ್ನೊಂದು ಆಯಾಮ. ಇವತ್ತು ಎಲ್ಲರೂ ನಮ್ಮ ದುಡಿಮೆಯನ್ನೇ ಕಳ್ಕೊಳ್ತಾ ಇರುವಾಗ ಅವರು ದೇವರಿಗೆ ಶರಣರಾಗ್ತಾ ಹೋಗ್ತಾ ಇರ್ತಾರೆ. ಆದರೆ ವಚನಕಾರರು ತನ್ನ ಕಾಯಕವನ್ನೇ ಕೈಲಾಸ ಆಗಿಸ್ಕೊಂಡವರು. ಇನ್ನೂ ಮುಂದುವರೆದು ಹೇಳೋದಾದರೆ ಆಯುಧಕ್ಕೆ ಲಕ್ಕವ್ವ ಅಂತ ಇದ್ದಾಳೆ, ಆಯುಧಕ್ಕೆ ಮಾರಯ್ಯನ ಲಕ್ಕಮ್ಮ. ಆಕೆ ಕಾಯವೇ ಕೈಲಾಸ ಅಂತ ಹೇಳ್ತಾಳೆ. ಕಾಯ ಅಂದರೆ ತನ್ನ ದೇಹನೇ ಕೈಲಾಸ ಅಂತ. ಇದ್ರ ಮುಂದುವರೆದು ಬಸವಣ್ಣ ಹೇಳುವಂಥದ್ದು ಕಾಯಕವೇ ಕೈಲಾಸ. ಅಂದರೆ ಕಾಯದಿಂದ ಮಾಡುವ ಈ ಕಾಯಕ ತುಂಬ ಪವಿತ್ರವಾದದ್ದು. ಹಾಗೆ ಇನ್ನೂ ಮುಂದಕ್ಕೆ ಹೋಗಿ ಬಸವಣ್ಣ ಇನ್ನೂ ಒಂದು ಮಾತು ಹೇಳ್ತಾನೆ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾ ಏನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಗುಲ. ಅಂಥ ಒಂದು ಜಗತ್ತು ನಮಗೆ ಇವತ್ತು ತುಂಬ ಜರೂರಾಗಬೇಕಾಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ಪ್ರಬುದ್ಧ ಭಾರತ ಆಗಬೇಕು ಅಂತ ಹೇಳುವಾಗ ಈ ನೈತಿಕ ತಾಕತ್ತು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ತಾರೆ. ಅಲ್ಲಿ ದೈವವನ್ನು ನೀವು ಇಟ್ಕೊಳ್ಳಿ, ಆದರೆ ಅದು ಇಷ್ಟಲಿಂಗ ಆಗೋದು ಅದು ನಿಮ್ಮ ವ್ಯಕ್ತಿಗತೆಗೆ ಸಂಬಂಧಪಟ್ಟದ್ದು. ಆದರೆ ಅದು ಸಾರ್ವಜನಿಕವಾದಾಗ ಅಲ್ಲಿ ನಮಗೆ ಒಂದು ಕಲ್ಚರಲ್ ಡೆಮೋಕ್ರಸಿ ಅನ್ನೋದು ಆಗಬೇಕಾಗುತ್ತೆ. ಆ ಸಾಂಸ್ಕೃತಿಕ ಪ್ರಜಾಸತ್ತೆ ಅದು ಆಗಬೇಕು ಅಂತ ಹೇಳುವಾಗ ನನ್ನ ದೇಹ, ನನ್ನ ಕಾಯಕ ಅದೇ ನಿಜವಾದ ದೇಗುಲ. ಅದು ಬಿಟ್ಟು ಹೊರಗಡೆ ಇರೋ ದೇಗುಲನ್ನು ನಾನು ಇಟ್ಕೊಂಡು ನಾ ಏನು ಮಾಡಲಿ ಅಂದರೆ, ಮೊದಲನೇ ಸಲ ಜನತೆಗೆ ಒಂದು ದೈವಿಕತೆಯನ್ನು ಕೊಟ್ಟದ್ದೇ ಈ ವಚನ ಚಳುವಳಿ. ದೈವದ ದನಿಯನ್ನು ಜನತೆಗೆ ಕೊಟ್ಬಿಡ್ತಾರೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಬೆಳೆದ್ರಪ್ಪ, ಇದಕ್ಕಿಂತ ದೊಡ್ಡ ಆಧ್ಯಾತ್ಮ ಸ್ಪಿರಿಚುವಾಲಿಟಿ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಕಳೆದ ತಿಂಗಳು ಡಿಸೆಂಬರಲ್ಲಿ ನಮ್ಮ ಬಸವ ಸಮಿತಿಯವರು ಒಂದು ವಿಡಿಯೋ ಮಾಡಿಕೊಳ್ಳಿಕ್ಕೆ ಕರೆದಿದ್ರು. ಕ್ರಿಸ್ಮಸ್ ಸಮಯ, ಬಸವ ಯೇಸು ಕುರಿತಾಗೆ ನೀವು ಮಾತಾಡಿ ಅಂದರು. ನಾನು ಅಲ್ಲಿ ಒಂದು ಮಾತು ಹೇಳಿದೆ, ಸರ್ ಒಂದು 2-3 ವಿಡಿಯೋಗಳನ್ನ ನಾವು ಮಾಡೋಣ. ಮೊದಲನೇದಾಗಿ ಈ ಸಿದ್ಧ ಮಾದರಿಗಳಾಚೆ ನಾವು ಪಯಣ ಮಾಡಬೇಕಾಗುತ್ತೆ. ಆ ಮೊದಲ ಪಯಣ ಅಂತೇಳಿದರೆ ನಮಗೆ ಏನು ಈ ದೇವರು ದಿಂಡ್ರು ಅಂತ ಹೇಳ್ತಾ ಇದ್ದೀವಲ್ಲ, ಅದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅದು ಪಬ್ಲಿಕ್ಕಾಗಿ ಅದನ್ನು ಸ್ಥಾಪಿಸುವಂಥದ್ದು, ಪ್ರತಿಷ್ಠಾಪಿಸುವಂಥದ್ದು ಅದೇನೂ ಅಗತ್ಯ ಇಲ್ಲ. ಅದರೊಟ್ಟಿಗೆ ವಚನ ಚಳುವಳಿ ಅದು ಕುಶಲಕರ್ಮಿಗಳ ಒಂದು ದೊಡ್ಡ ಕ್ರಾಂತಿ. ಈ ಕ್ರಾಂತಿಯ ಪ್ರಭಾವ ಪ್ರೇರಣೆಗಳು ಎಲ್ಲೆಲ್ಲಿಂದ ಬಂದವು ಅಂತ ಹೇಳುವಾಗ ನಾನು ಮತ್ತೊಮ್ಮೆ ಇಲ್ಲಿ ನೆನಪಿಸ್ಬೇಕು, ಒಣ ಬೇಸಾಯ ಪದ್ಧತಿಗಳು ಮತ್ತು ಮರುಭೂಮಿಯ ತಾತ್ವಿಕತೆಯ ಜಗತ್ತುಗಳು. ಜನ ಬದುಕಬೇಕು ಅಂತ ಹೇಳಿದ್ರೆ ಈ ಒಣ ಬೇಸಾಯ ಪದ್ಧತಿಗಳಲ್ಲಿ ಮತ್ತು ಮರುಭೂಮಿಯಲ್ಲಿ ತಮ್ಮ ದೇಹವನ್ನೇ ಅವ್ರ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಆ ದೇಹ ಕೊಡುವಂಥ ಏನು ಈ ಕೌಶಲ್ಯಗಳು, ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವು ತುಂಬಾ ಮಾತಾಡ್ತಾ ಇರ್ತೀವಿ. ಅಲ್ಲೇ ಈ ಜಗತ್ತು ವಿಸ್ತಾರ ಆಯಿತು. ಈ ಕರಕುಶಲಕರ್ಮಿಗಳ ಜಗತ್ತು ಅದೇ ಕಾಯಕ ಆಗೋದು, ಅದೇ ದೇಹ ಕೈಲಾಸ ಆಗೋದು ನನಗನ್ನಿಸುತ್ತೆ ಇದಕ್ಕಿಂತ ದೊಡ್ಡ ನೈತಿಕ ಶಕ್ತಿ ಬೇರೆ ಇಲ್ಲ ಅಂತ. ಹಾಗಾಗಿ ಮರುಭೂಮಿ ಅನ್ನುವಾಗ ಅಲ್ಲಿ ಹೊರಗಡೆ ಎಲ್ಲೂ ನೀನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಿನ್ನ ದೇಹವನ್ನೇ ನೀನು ಹೊತ್ಕೊಂಡು ತಿರುಗ್ತಾ ಇರಬೇಕು. ಅದಕ್ಕೋಸ್ಕರ ಜಂಗಮ ಸ್ಥಿತಿ, ಪ್ರಸಾದ ಸ್ಥಿತಿ, ಕಾಯಕ ಸ್ಥಿತಿ ಇದು ಹೇಳುವಂಥದ್ದು ಅಸಂಗ್ರಹ ಬುದ್ಧಿ. ಅಂದರೆ ನೀನು ಎಷ್ಟು ಬೇಕೋ ಅಷ್ಟೇ ತೆಗೆದುಕೋಬೇಕು. ಅದು ಇಟ್ಕೊಂಡು ಸಂಗ್ರಹ ಬುದ್ಧಿ ಇತ್ತು ಅಂದರೆ ಇವತ್ತಿನ ಕನ್ಸ್ಯೂಮರ್ ಮಾರ್ಕೆಟ್ ಥರ ಆಗಿಬಿಡ್ತದೆ. ಹಾಗಾಗಿ ಆ ದಿವಸಗಳಲ್ಲೇ ಈ ಅಸಂಗ್ರಹ ಬುದ್ಧಿ, ಪ್ರಸಾದ ಅಂದರೆ ಹೊಟ್ಟೆ ಹಸ್ಕೊಂಡು ಬಂದಿರೋರಿಗೆ
ಆ ಹಸಿವನ್ನು ನೀಗಿಸು. ಅದು ನಂತರದಲ್ಲಿ ಗಂಜಿ ಮಠಗಳಾಗಿ ಪರಿವರ್ತನೆ ಆಗ್ತವೆ, ಅದು ಇನ್ನೊಂದೇ ಸ್ಟೋರಿ ಆಗುತ್ತೆ. ನಾನು ನೆಕ್ಸ್ಟು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈಗ ನಮಗೆ ಜರೂರಾಗಿರುವಂಥದ್ದು ಇಂಥ ಒಂದು ನೈತಿಕ ತಾಕತ್ತುಗಳು ಅಂತ ಅನ್ನಿಸ್ತದೆ. ಇಂಟರ್ನೆಟ್ನಲ್ಲಿ ಕನ್ನಡ ಮತ್ತು ಕನ್ನಡದ ಯೋಜನೆಗಳು, ವೆಬ್ಸೈಟ್ಗಳು, ಆ್ಯಪ್ಗಳು ಇವುಗಳು ಭಾಷಾ ಅಭಿವೃದ್ಧಿಗೆ, ಭಾಷೆಯ ಬೆಳವಣಿಗೆಗೆ ಪೂರಕವಾಗಿವೆಯೇ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೂ ನಮ್ಮ ಈ ಯೋಜನೆಯಾದ ಅಂಬಿಗರ ಚೌಡಯ್ಯನವರ ವೆಬ್ಸೈಟ್ ಹಾಗೂ ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಯನ್ನು ತಿಳಿಸಿ. ತುಂಬ ಇನ್ನೊಂದು ಆಯಾಮಕ್ಕೆ ನಮ್ಮನ್ನು ಕೊಂಡೋಗ್ತಾ ಇರ್ತದೆ. ಆ್ಯಕ್ಚುಲಿ ಕನ್ನಡ ಅನ್ನೋದು ನನ್ನ ನುಡಿಯ ವಿಸ್ತಾರ ಆಗಬೇಕು, ನುಡಿ ತಿಳಿವಾಗಬೇಕು, ನನ್ನ ಚಹರೆ ಆಗಬೇಕು, ನನ್ನ ಐಡೆಂಟಿಟಿ ಆಗಬೇಕು. ಇದು 12ನೇ ಶತಮಾನದಲ್ಲಿ ಜನರ ದನಿಯಾಗಿದ್ದನ್ನು ಮಾತಾಗಿಸಿ, ವಚನ ಆಗಿಸಿ, ಅದೊಂದು ಜನ ಸಮುದಾಯಗಳಲ್ಲಿ ಒಂದು ನೈತಿಕತೆಯ ಕ್ರಾಂತಿಗೆ ಕಾರಣ ಆಯಿತು. ಈಗ ನಾವು ತಂತ್ರಜ್ಞಾನ ಅಂತ ಇಟ್ಕೊಂಡಿದ್ದೀವಿ. ತಂತ್ರಜ್ಞಾನ ನಿಜವಾಗ್ಲೂ ನಮ್ಮನ್ನು ಯಾಮರಿಸ್ತದ ಅಂತ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ಆದರೆ ನಿನ್ನಂಥ ಯುವ ಮಿತ್ರರು ಫಾಂಟ್ಗಳಿಂದ ಹಿಡಿದು, ಕನ್ನಡ ಫಾಂಟ್ಗಳಿಂದ ಹಿಡಿದು, ಮತ್ತು ಅಂಬಿಗರ ಚೌಡಯ್ಯನಂಥ ಒಂದು ವೆಬ್ ವೇದಿಕೆಯನ್ನು ನೀನು ಕ್ರಿಯೇಟ್ ಮಾಡಿಕೊಂಡಿರೋದು ನನಗೆ ತುಂಬ ಭರವಸೆದಾಯಕವಾದದ್ದು. ನಾನು ಭವಿಷ್ಯದ ಬಗ್ಗೆ ನಿಮ್ಮಂಥ 106 ಮಂದಿ ಪೆರಗಬೇಕು, ಪೊಂಗಬೇಕು, ವಿಸ್ತಾರ ಆಗಬೇಕು, ಹೆಚ್ಚಾಗಬೇಕು ಅಂತ ಆಶಿಸ್ತಾ ಇರ್ತೀನಿ. ಅದರೊಟ್ಟಿಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಬರ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರುವಾಗ ಒಂದು ಸಣ್ಣ ನಮ್ಮ ಗಮನ ಒಂದು ಸ್ವಲ್ಪ ಆ ಕಡೆ ತೆಗೆದುಕೋಬೇಕು. ಕನ್ನಡದಲ್ಲಿ ಸಾಧಿಸಿದಷ್ಟು ಇವತ್ತು ಸಾಧಿಸಿದ್ದೀವ ಅಂತ ಹೇಳಿದ್ರೆ ಇನ್ನೂ ಸಾಧಿಸಬೇಕಾಗಿರೋದು 100 ಪಟ್ಟು 100 ಮಡಿ ಇದೆ. ಆದರೆ ಅದರಲ್ಲಿ ಒಂದು ಹೆಜ್ಜೆ ಗುರುತನ್ನು ಅಂತೂ ಸ್ಥಾಪಿಸಿದ್ದೀವಿ, ಹೌದು. ಈಗಿರುವಾಗ ಇಲ್ಲಿರುವಂಥ ಸವಾಲುಗಳ ಬಗ್ಗೆ ನಾವು ಒಂದು ಗಮನ ಹರಿಸಿ ನಿಮ್ಮ ಇನ್ನಷ್ಟು ಚರ್ಚೆನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೊವಾಲ್ ಹರಾರೆ ಅಂತ ಹೇಳ್ಬಿಟ್ಟು ಒಬ್ಬ ಪ್ರಸಿದ್ಧ ಹಿಸ್ಟಾರಿಯನ್ನು ಮತ್ತು ಒಳ್ನೋನ್ ಥಿಂಕರ್, ಬುದ್ಧಿಜೀವಿ. ಈ ಬುದ್ಧಿಜೀವಿ ಇತ್ತೀಚೆಗೆ ನೆಕ್ಸಸ್ ಅಂತ ಒಂದು ಬುಕ್ ಬರೆದಿದ್ದಾನೆ. ಈ ನೆಕ್ಸಸ್ಸಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ದೊಡ್ಡ ಚರ್ಚೆನ ಮಾಡ್ತಾನೆ. ಹಾಗೆ ಮಾತಾಡ್ತಾ ಇವತ್ತಿನ ಬಂಡವಾಳಶಾಹಿ ಜಗತ್ತು, ಲೇಟ್ ಕ್ಯಾಪಿಟಲಿಸಮ್, ಅದು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಜನರಲ್ಲಿ ಭಯವನ್ನು ಉಂಟು ಮಾಡ್ತಾ ಇದೆ, ಜನರಲ್ಲಿ ದ್ವೇಷವನ್ನು ಉಂಟು ಮಾಡ್ತಾ ಇದೆ, ಜನರಲ್ಲಿ ಹಾಸ್ಯ ಬುರುಕ್ತನ, ಗ್ರೀಡನ್ನು ಉಂಟು ಮಾಡ್ತಾ ಇದೆ ಅಂತ ಅವ ಎಚ್ಚರಿಕೆಯ ಧ್ವನಿಯಾಗಿ ಮಾತಾಡ್ತಾ ಇದ್ದಾನೆ. ಅಂದರೆ ಅದು ಎಲ್ರಿಗೂ ಸಮಾನವಾಗಿ ಸಾಮಾಜಿಕ ನ್ಯಾಯದ ಸ್ಥಿತಿಯಲ್ಲಿ ದೊರಕುವಂಥ ವೆಬ್ ಸೀರೀಸು ಇದಾಗಬೇಕು. ಐ ಥಿಂಕ್ ಇದರಲ್ಲಿ ನೀನು ಮಾಡ್ತಾ ಇರೋವಂಥದ್ದು ಅದರ ಒಂದು ಮೊದಲ ಪ್ರಯತ್ನ ಅಂತ ಅನ್ನಿಸ್ತದೆ. ಇನ್ನು ಮುಂದೆ ನಮಗೆ ಕೈಗೆಟುಕುವ ಸ್ಥಿತಿಯಲ್ಲಿ ಸಿಗಬೇಕು. ಇತ್ತೀಚೆಗೆ 2 ನಡೆಗಳು ಈ ಹಿನ್ನೆಲೆಯಲ್ಲಿ ನಾನು ಗುರುತಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನಡೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಓಪನ್ ಸೋರ್ಸಲ್ಲಿ, ಅಂದರೆ ಮುಕ್ತ ತಂತ್ರಾಂಶಗಳಲ್ಲಿ ಎಲ್ರಿಗೂ ದೊರೆಯುವಂತೆ ಅದು ಆಗಬೇಕು ಅಂತ ಜಗತ್ತಿನಾದ್ಯಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಚಾಟ್ GPT ಅಂಥದ್ದೊಂದು ಇದಾಗಿತ್ತು. ಆದರೆ ನಮ್ಮ ನೆರೆಯ ಚೈನಾದಿಂದ ಡೀಪ್ ಸೀಕ್ ಅಂತ ಒಂದು ಯಾಂತ್ರಿಕ ಬುದ್ಧಿಮತ್ತತೆಯನ್ನು ಅದು ನಮ್ಮೆದುರುಗಿಡ್ತಾ ಇದೆ. ಅಲ್ಲಿ ನನಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಅದರಲ್ಲಿ ಒಂದು ವಿಚಾರವನ್ನು ಮಾತಾಡ್ತಾ ಈ ಆಧ್ಯಾತ್ಮ ಇತ್ಯಾದಿಗಳ ಬಗ್ಗೆ ಹೇಳುವಾಗ, ಇದನ್ನು ಕನ್ನಡದಲ್ಲಿ ಹೇಳು ಅಂತ ಹೇಳುವಾಗ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿ ಅನುವಾದ ಮಾಡಿಕೊಡ್ತದೆ. ಇದು ಬಂದಾದ ಮೇಲೆ ಇಡೀ ಪಶ್ಚಿಮ ಪ್ರಣೀತ ಏನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ದೊಡ್ಡ ಸವಾಲಾಗಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಡಾಲರ್ಸು ನಷ್ಟ ಆಗೋ ಥರ ಆಯಿತು ಅಂತ ಅವರು ಹೇಳ್ತಾ ಇದ್ದಾರೆ. ನನಗೆ ಅನಿಸ್ತದೆ ಈಗ ನಮಗೆ ಕನ್ನಡದ ಮಟ್ಟಿಗೆ ಹೇಳೋ ಪ್ರಕಾರ ಡೀಪ್ ಸೀಕ್ ಚೈನಾದವ್ರಿಗಾದರೆ ನಾವ್ಯಾಕೆ ಇಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ? ಕನ್ನಡದಲ್ಲೇ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಕ್ತು ಅಂತ ಹೇಳಿದ್ರೆ ನನಗಂತ ನಮ್ಮ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂಥದ್ದು ಆಗಬೇಕು ಅಂತ ನಾನಂತೂ ಬಯಸ್ತಾ ಇದ್ದೀನಿ. ನನಗೆ ನಿಮ್ಮಂಥ ಯುವ ಪೀಳಿಗೆ ಮತ್ತು ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಅಲ್ಲಲ್ಲೇ ಒಂದು ನೆಟ್ವರ್ಕ್ಗಳನ್ನ ಕ್ರಿಯೇಟ್ ಮಾಡಿ ಇದನ್ನು ವಿಸ್ತಾರ ಮಾಡಬೇಕು ಅನಿಸ್ತಾ, ಇದು ಕಡೆ ದೊಡ್ಡ ಸಂಶೋಧನೆ ಕೈಗೊಳ್ಳಬೇಕು ಅಂತ ಅನ್ನಿಸ್ತಾ ಇರ್ತದೆ. ಹೌದು ಸರ್. ತಂತ್ರಜ್ಞಾನದಲ್ಲಿ ಗ್ರ್ಯಾಜುವಲಿ ಕನ್ನಡದಲ್ಲಿ ಯೋಜನೆಗಳು ಬರಲಿ ಮತ್ತು ಯುವಕರು ಅದರತ್ತ ತಮ್ಮ ಗಮನ ಹರಿಸಲಿ, ಹಾಗೂ
ಇಂಜಿನಿಯರಿಂಗ್ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಸಮಯ ಸ್ವಲ್ಪ ವಿಚಾರಗಳನ್ನು ಕನ್ನಡದತ್ತ, ಕನ್ನಡ ಭಾಷಾಭಿವೃದ್ಧಿಯತ್ತ ಹರಿಸಲೆಂದು ಹೇಳುತ್ತಾ, ನಮ್ಮ ಅಂಬಿಗರ ಚೌಡಯ್ಯನವರ ಸಮುದಾಯದವರಿಗೆ ನೀವೇನಾದರೂ ಸಂದೇಶವನ್ನು ಕೊಡಲು ಬಯಸುತ್ತೀರಾ? ಸಂದೇಶ ಅನ್ನೋದಕ್ಕಿಂತ ಅವ್ರ ಒಳಗಡೆನೂ ದೊಡ್ಡ ವಿಸ್ತಾರ ಇದೆ, ತಾಕತ್ತಿದೆ. ಅದನ್ನು ಮಾರುಕಟ್ಟೆಯ ವಿಸ್ತಾರವಾಗಿ ನೋಡುವ ಜರೂರಿದೆ. ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲೇ ಅದಕ್ಕೆ ಒಂದು ದೊಡ್ಡ ಮಾರ್ಗಸೂಚಿಯಾಗಿ ಕಾಣಿಸ್ತಾ ಇದ್ದಾರೆ. ನಮಗೆ ಅವ್ರನ್ನ ನಮ್ಮ ಬದುಕಿನ ವಿನ್ಯಾಸ ಆಗಿ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ, ಅಲ್ಲಿರುವಂಥ ನೈತಿಕ ತಾಕತ್ತನ್ನು ನಮ್ಮ ಬದುಕಾಗಿಸ್ಕೊಂಡಂತ ಮಾಡಿಕೊಂಡ್ರೆ ನಮ್ಮಲ್ಲಿರುವ ಮೌಢ್ಯಗಳು ಅದು ಅಳಿಸಿ ದುಡಿಮೆಯ ತಾಕತ್ತಿನ ವಿಸ್ತಾರ ಆಗುತ್ತೆ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಲೈಫು ಅವ್ರದ್ದಾಗಬೇಕು. ಅದಷ್ಟೇ ಅಲ್ಲ, ಇವತ್ತು ಸರ್ಕಾರದ ಅಡಿಯಲ್ಲೇ ನೂರಾರು ರೀತಿಯ ಕಾರ್ಯಕ್ರಮಗಳಿದ್ದಾವೆ, ಕಲ್ಯಾಣ ಕಾರ್ಯಕ್ರಮಗಳಿದ್ದಾವೆ. ಅವುಗಳನ್ನ ನಮ್ಮದಾಗಿಸ್ಕೊಂಡು ನಮ್ಮ ಯುವ ಪೀಳಿಗೆಗೆ ಅದು ಪಸರಿಸಬೇಕು. ಯುವ ಪೀಳಿಗೆ ಸ್ಪರ್ಧಾತ್ಮಕ ಜಗತ್ತಿಗೆ ತೆರೆದುಕೊಳ್ಬೇಕು. ಇಲ್ಲಿರುವಂಥ ಬಹುಶಿಸ್ತೀಯ ನೆಲೆಗಳನ್ನ ಅವರು ಇನ್ನಷ್ಟು ಆಹ್ವಾನಿಸಬೇಕು ಅಂತ ಅನ್ನಿಸ್ತಾ ಇರ್ತದೆ. ನಮ್ಮ ಆಡಳಿತಾತ್ಮಕ ಹುದ್ದೆಗಳು IFS, IPS, IAS, KAS ಇವುಗಳಿಗೆಲ್ಲ ಹೊರಗಡೆ ಬರಬೇಕು ಅಂತ ಅನ್ನಿಸ್ತಾ ಇರ್ತದೆ. ನನಗೆ ಇಂಥದ್ದು ಯುವ ಪೀಳಿಗೆ ಒಂದು ಗುಂಪು ಸಿಕ್ಕಿದರೆ ನಾನಂತೂ ಅವರಿಗೆ ಇನ್ನಷ್ಟು ತರಬೇತಿ ಕೇಂದ್ರಗಳ ನೆಟ್ವರ್ಕ್ಗಳನ್ನ ಹುಡುಕಿಕೊಡ್ಲಿಕ್ಕೆ ನಾನಂತೂ ರೆಡಿ ಇದ್ದೀನಪ್ಪ. ಅಲ್ಲಿ ನಮ್ಮ ಮಹಿಳೆಯರ ಸ್ಥಿತಿಗತಿಗಳು ಸಹ ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಬೇಕು. ಅದರಲ್ಲೂ ಇವತ್ತಿನ ಯುವತಿಯರು ಅವರು ಹೆಚ್ಚು ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ ತೆರೆದುಕೋಬೇಕು ಅಂತ ನನ್ನ ಬಯಕೆ. ಕೊನೆಯದಾಗಿ ನಿಮ್ಮ ಏನಾದರೂ ಅಭಿಪ್ರಾಯ ಮತ್ತು ಏನೋ ಹೆಚ್ಚು ಏನಾದರೂ ಹೇಳ ಬಯಸಿದರೆ? 1-2 ಸಂಗತಿಗಳು ಆಗಲೇ ನಾನು ಹೇಳೋದು ಮರ್ತುಬಿಟ್ಟೆ. ಕನ್ನಡದ ಒಳಗಡೆ ಈಗ ಕನ್ನಡ ಅರಿಗರು ಅಂತ ಕರಿತೀವಿ, ಅಂದರೆ ಭಾಷಾ ವಿಜ್ಞಾನಿಗಳು, ಕನ್ನಡ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಪಳಗಿರೋರು ನನಗೆ ದೊಡ್ಡ ಮಟ್ಟದಲ್ಲಿ ಯುವ ಪೀಳಿಗೆಯಲ್ಲಿ ಇದ್ದಾರೆ. ಮತ್ತು ನಮ್ಮ ಹಿರಿಯ ಪೀಳಿಗೆಯಲ್ಲಿ DN ಶಂಕರ್ ಭಟ್ರು ಅವರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಹೇಳುವಾಗ ಜನ ತಿಳುವಳಿಕೆಯ ಮೂಲಕ ಅದು ಬರಬೇಕು ಅಂತ ಹೇಳುವಂಥದ್ದು. ಹಾಗೆ ನಮ್ಮ KV ನಾರಾಯಣ್ ಅವರು ಕನ್ನಡದ ಸೊಲ್ಲರಿಮೆ ಅಂತ ಕರೀತಾರೆ. ನಮ್ಮ ದನಿಗೆ ಅರಿಮೆ ಇದೆ, ಅದೇ ಒಂದು ಜ್ಞಾನದ ಒಂದು ಭಂಡಾರ ಆಗ್ತಾ ಇರ್ತದೆ. ಹಾಗಾಗಿ ಇಂಥದ್ದು ಆಗುವಂಥದ್ದಲ್ಲಿ ನಮ್ಮ ಮೇಟಿ ಮಲ್ಲಿಕಾರ್ಜುನು, ನಮ್ಮ ಚಲಪತಿ, ಇಂಥವರು ನೂರಾರು ಮಂದಿ ಇದ್ದಾರೆ. ಇಂಥವ್ರೊಟ್ಟಿಗೆ ನೀವು ನದಿಯೋಪಾದಿಯಲ್ಲಿ ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತಾ ಇರ್ತದೆ. ಹಾಗಾಗಿ ಕನ್ನಡವನ್ನು ಕನ್ನಡ ಆಗಿಸೋದು, ಕನ್ನಡ ಆಗಿ ಬೆಳೆಸೋದು ಅಂತ ಹೇಳಿದ್ರೆ ನಮ್ಮ ಜನ ಸಮುದಾಯಗಳಿಗೆ ಬೇಕಾದಂಥ ಸರಳ ಕನ್ನಡ, ಅದು ಎಲ್ಲ ತತ್ವಗಳನ್ನೂ ಒಳಗೊಳ್ಳುವಂಥ ಕನ್ನಡ, ಎಲ್ಲ ಅರಿಮೆಗಳನ್ನೂ ಒಳಗೊಂಡಂಥ ಕನ್ನಡ ಎಲ್ರಿಗೂ ದೊರೆಯುವಂಥ ಆಗಬೇಕು. ಅತ್ತ ಕಡೆ ನೀವು ಇನ್ನಷ್ಟು ಜರೂರಿನ ಹೆಜ್ಜೆಗಳಿಡಬೇಕು ಅಂತ ನಾನು ಬಯಸ್ತೀನಿ. ಇಷ್ಟು ಈ ಸಂದರ್ಶನ ಆಗಿತ್ತು. ವೀಕ್ಷಕರೇ, ನನ್ನ ಪರಿಚಯ ಅರುಣ್ ಸಿ ಕಲ್ಲಪ್ಪನವ. ನಾನು ನಿಜಶರಣ ಅಂಬಿಗರ ಚೌಡಯ್ಯನವರ ವಚನ ವಿಚಾರಗಳನ್ನು ತಿಳಿಯಲು, ಹಂಚಲು ಮತ್ತು ಅವುಗಳನ್ನು ಅಧ್ಯಯನ ಮಾಡಲು ಈ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಿದ್ದೆ. ಈ ವಿಡಿಯೋ ಕಮೆಂಟ್ಸ್ನಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೂ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯ ಮತ್ತು ಅಂಬಿಗರ ಚೌಡಯ್ಯನವರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡ ಸಾಹಿತ್ಯದಲ್ಲಿ ನನಗೆ ತುಂಬ ಸಂತೋಷ ಆಗಿದ್ದು ಅಂದರೆ MSc ವಿದ್ಯುನ್ಮಾನ ಸ್ನಾತಕೋತ್ತರ ಪದವಿ ಓದ್ತಾ ಇರುವಾಗಲೇ ಅದು 12ನೇ ಶತಮಾನದ ಅಂಬಿಗರ ಚೌಡಯ್ಯನ ಬಗ್ಗೆ ನಿಂದೆ ಆದ ವೆಬ್ಸೈಟ್ ಒಂದು ಮಾಡಿ ಅದರಲ್ಲಿ ಅವರ ಎಲ್ಲ ವಚನಗಳನ್ನ ದಾಖಲಾತಿ ಮಾಡಿರುವಂಥದ್ದು, ಹಾಗೂ ಆ ಕುರಿತಂತೆ ಇನ್ನಷ್ಟು ವಿಚಾರ ಸಂಗ್ರಹ ಮಾಡಿ ಜನತೆಗೆ, ಯುವ ಪೀಳಿಗೆಗೆ ತಿಳಿಸ್ಬೇಕನ್ನೋ ಒಂದು ಪ್ರಯತ್ನ ನನಗಂತೂ ಥ್ರಿಲ್ ಅಂತ ಅನ್ನಿಸ್ತು. ಹಾಗಾಗಿ ಅಭಿನಂದನೆಗಳು. ಧನ್ಯವಾದಗಳು ಸರ್.